ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಆಲ್ರೆಡಿ ಗೊತ್ತಿರೋ ಹಾಗೆ ಊರಿದ್ದು ವ್ಲಾಗ್ ಸೀರೀಸ್ ನಡೀತಾ ಇದೆ. ಸೊ ಇದು ಇವಾಗ ಏನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ, ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇದಾದ್ಮೇಲೆ ಏನು ಊರಿದ್ದು ನಾಚ ಕ್ಲಿಪ್ಪಿಂಗ್ಸ್ ಇಲ್ಲ, ಎಲ್ಲ ಮುಗಿಯುತ್ತೆ. ಈ ವಿಡಿಯೋದಲ್ಲಿ ಏನೇನ್ ಇದೆ ಅದನ್ನೆಲ್ಲ ಲಾಸ್ಟ್ ಅಲ್ಲಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾವು ಗೃಹ ಪ್ರವೇಶದ ವಿಡಿಯೋ ಲಾಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ, ಚೆನ್ನಾಗಿದೆ ತುಂಬಾ. ಸೊ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರೋ ಹಂಗೆ ಗೃಹ ಪ್ರವೇಶ ಆಗಿತ್ತಲ್ವಾ, ಅದನ್ನ ಮುಗಿಸ್ಕೊಂಡು ನಾವು ಅವತ್ತೇ ಸಂಜೆ ನಮ್ಮನೆಗೆ ಬಂದ್ಬಿಟ್ವಿ. ಯಾಕಂದ್ರೆ ನಾವು ಹೋಗಿರೋದೇ 3-4 ಡೇಸ್ಗಲ್ವಾ. ಸೊ ನನ್ಗೆ ನಮ್ಮನೇಲೂ ಇರ್ಬೇಕಂತ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಗಿರಿ ನಮ್ಮನೆ ಕರ್ಕೊಂಡ್ ಬಂದ. ಬಂದಾಗಿಂದ ಅವ್ರ ಮನೇಲಿ ಇದ್ವಲ್ವಾ ನಾವು, ಅದಕ್ಕೆ ಬಂದಾಗಿಂದ ಅಂದ್ರೆ ಬಂದ್ ಒಂದೇ ದಿನ ಆಗಿರೋದು. ಒಂದಿನ ಅವ್ರ ಮನೇಲಿ ಇದ್ವಿ, ನೆಕ್ಸ್ಟ್ ದಿನ ನಮ್ಮನೆಗ್ ಬಂದ್ವಿ. ಸೊ ಇವತ್ ನಮ್ಮನೇಲಿ ಇರೋಣ ಅಂತ ಬಂದಿದ್ವಿ. ಇದು ನಮ್ಮನೆ, ಆಕ್ಚುಲಿ ನಮ್ಮನೆ ಬೀಗ ಹಾಕಿತ್ತು. ಯಾಕಂದ್ರೆ ಅಮ್ಮಲು ಬೆಂಗಳೂರಲ್ಲಿ ಇರೋದ್ರಿಂದ ಈಗ ಮನೇಲಿ ಯಾರು ಇರಲ್ಲ, ಅದಕ್ಕೋಸ್ಕರ ನಾವು ಜಾಸ್ತಿ ಆಚೆ ಆ ಕಡೆ ಮನೇಲೆ ಇದ್ವಿ, ಆಂಟಿ ಮನೇಲೆ ಇದ್ವಿ. ಯಾಕಂದ್ರೆ ಆಂಟಿ ಮತ್ ತಂಗಿ ಎಲ್ಲ ನಮ್ಮ ಮನೇಲಿ ಇಲ್ಲಿ ಯಾರು ಇರಲ್ಲ, ನಾನು ಗಿರಿ ಇಬ್ರೇ ಇರ್ಬೇಕು. ನಾವು ಬೆಂಗಳೂರಲ್ಲಿ ಇರ್ತೀವಿ. ನಾವ್ ಇಲ್ಲಿ ಬಂದಿರೋ ರೀಸನ್ನೇ ಆಂಟಿ ಚಿಕ್ಕಪ್ಪ ಮತ್ತೆ ತಂಗಿನೆಲ್ಲ ಮಾತಾಡ್ಸ್ಕೊಂಡು ಇಲ್ಲೊಂದ್ ಫಂಕ್ಷನ್ ಇತ್ತು, ಅದನ್ನ ಅಟೆಂಡ್ ಮಾಡ್ಬೇಕು, ಅದಕ್ಕೋಸ್ಕರ ಬಂದಿದ್ವಿ. ಸೊ ಗೃಹ ಪ್ರವೇಶ ಮುಗಿಸ್ಕೊಂಡ್ ಬರುವಾಗ ನಾ ಜಾಸ್ತಿ ಬ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಮುಗಿಸ್ಕೊಂಡು ಮನೆ ಹೋಗಿ ಸ್ವಲ್ಪ ಇಲ್ಲಿ ಬರ್ಲಿಕ್ಕೆ ಸಪ್ರೇಟ್ ಬಟ್ಟೆನ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬರೋಷ್ಟ್ರೊಳಗಡೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಬಂದ್ವಿ. ಆಲ್ಮೋಸ್ಟ್ ಅರೌಂಡ್ 5 o'clock 4:30 ನಾವು ನಮ್ಮ ಮನೆಗೆ ಬಂದ್ವಿ ಸಂಜೆ. ಗಿರಿ ಅವ್ನ್ ಕಸಿನ್ ಬೈಕ್ ತಗೊಂಡಿದ್ದ, ಅವ್ರದ ತಮ್ಮಂದು. ಅವ್ನ್ ಬೈಕಲ್ಲಿ ನಾವು ಬಂದ್ವಿ ಬರುವಾಗ, ಆಟೋದಲ್ಲಿ ಏನ್ ಬಂದಿರ್ಲಿಲ್ಲ. ಮನೆಗ್ ಬರ್ಬೇಕಾದ್ರೆ ನಮ್ಮ ಆಂಟಿ ಚಿಕ್ಕಪ್ಪ ಏನೋ ಯಾವ್ದೋ ಫಂಕ್ಷನ್, ಆ ಟೈಮಲ್ಲಿ ಫುಲ್ ಫಂಕ್ಷನ್ ಇತ್ತು. ಅವ್ರೇನು ಬೇರೆ ಫಂಕ್ಷನ್ಗೆ ಹೋಗಿದ್ರು, ತಂಗಿ ಮಾತ್ರ ಒಬ್ಳೇ ಇದ್ಲು ಮನೇಲಿ. ನಾವೇನ್ ಮಾಡಿದ್ವಿ, ಏನೋ ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ. ಬೀಚಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಫಸ್ಟ್. ಬಟ್ ಆಮೇಲೆ ಸೆಕೆ ತುಂಬಾ ಇರೋದ್ರಿಂದ ಬೀಚಿಗೆ ಬೇಡ, ಕುಂದಾಪುರಕ್ಕೆ ಹೋಗಿ ಏನಾದ್ರು ತಿನ್ಕೊಂಡ್ ಬರೋಣ, ಹಿಂಗೆ ಒಂದು ಔಟಿಂಗ್ ಹೋಗ್ ಬರೋಣ ಅಂತ ಅನ್ಕೊಂಡು ನಾವು, ಇದು ಮವೋಡಿ ಅಂತ, ನಮ್ಮ ಮನೆಯಿಂದ ಮವೋಡಿ ಕ್ರಾಸಿಗೆ ಅಲ್ಲಿ ಹೋಗಿ ಬೈಕ್ ಇಟ್ಟು ಅಲ್ಲಿಂದ ಬಸ್ ಹತ್ತಿ ಹೋದ್ರೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ನೋಡ್ಬೋದು ಸನ್ಸೆಟ್ ವ್ಯೂ ಆಗ್ತದೆ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿತ್ತು ವ್ಯೂ ಮಾತ್ರ. ನೋಡ್ಬೋದು ಎಷ್ಟು ನೇಚರ್ ಅಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನ ಮೊದ್ಲು ಒಂದ್ಸಲ ವಿಡಿಯೋದಲ್ಲಿ ನಾನು ಈ ನೇಚರ್ ನ ಶೇರ್ ಮಾಡಿದ್ದೆ ಆಕ್ಚುಲಿ. ಬಟ್ ನಿಮ್ ನೆನ್ಪಿದೆಯಲ್ಲೋ ಗೊತ್ತಿಲ್ಲ. ಬಟ್ ಈ ರೋಡ್ ನಾನು ನಿಮ್ಮ ಹತ್ರ ಒಂದ್ಸಲ ಶಾರ್ಟ್ಸ್ ಅಲ್ಲೋ ಏನಾದ್ರಲ್ಲೋ ಶೇರ್ ಮಾಡಿದೀನಿ. ಸೊ ಹೋಗ್ತಾ ಇರುವಾಗ್ಲೇ ನಮ್ ದಾರಿ ಮೇಲೆ ನಮ್ಮ ಆಂಟಿ ಚಿಕ್ಕಪ್ಪ ಸಿಕ್ಕಿದ್ರು. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಅವ್ರು ಕಾರಲ್ಲಿ ಬರ್ತಾ ಇದ್ರು, ನಾವು ಬೈಕಲ್ಲಿ ಈ ಕಡೆ ಹೋಗುವಾಗ ಸಿಕ್ಕಿ ಮಾತಾಡ್ಸಿದ್ರು. ಬೇಗ ಬನ್ನಿ ಅಂತ ಅಂದ್ರು, ವೇಟ್ ಮಾಡ್ತೀವಿ ಊಟಕ್ಕೆಲ್ಲ, ಇಲ್ಲೇ ಬನ್ನಿ ಅಂತ ಮನೆಗೆ. ಸೊ ಹಂಗು ನಾವೇನಾದ್ರು ಸ್ನಾಕ್ಸ್ ತಿನ್ಕೊಂಡ್ ಬರೋಣ ಅಂತ ಕುಂದಾಪುರ ಹೋಗಿದ್ವಿ. ಇಲ್ಲಿಂದ ಕುಂದಾಪುರ ಅರೌಂಡ್ ನಮ್ಮ ಮನೆಯಿಂದ ಒಂದು 15 to 80 kilometer ಆಗುತ್ತೆ, ಬಸ್ಸಲ್ಲಿ ಹೋಗ್ಬೇಕು. ಸೊ ಅದಕ್ಕೆ ಹೋಗ್ತಾ ಇದೀವಿ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ, ಫುಲ್ ವಿಡಿಯೋದಲ್ಲಿ ಒಂದಂತೂ ನೋಡ್ಲಿಕ್ಕೆ ಸಿಗುತ್ತೆ. ಏನಂದ್ರೆ ನನ್ ತಂಗಿ ವಿಡಿಯೋ ಮಾಡ್ಬೇಡ, ನನ್ ತೋರ್ಸ್ಬೇಡ, ವಿಡಿಯೋ ಮಾಡ್ಬೇಡ, ಅದನ್ನೊಂದು ಫುಲ್ ವಿಡಿಯೋದಲ್ಲಿ ಸಿಗುತ್ತೆ. ನನ್ಗೆ ಅವಳಿಗೆ ಇರಿಟೇಟ್ ಮಾಡೋದಂದ್ರೆ ನನ್ ಫೇವ್ರೆಟ್ ಹಾಬಿ ಆಕ್ಚುಲಿ. ಅಂದ್ರೆ ನನ್ಗೆ ಇವಳು ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಕಸಿನ್ ಆಕ್ಚುಲಿ. ನನ್ಗೆ ಫಸ್ಟ್ ಇಂದ, ನಾನು ಇವಳು ಹುಡ್ದಾಗಿಂದ ನಾನು ಇವಳ ಜೊತೆನೆ ಬೆಳೆದಿರೋದ್ರಿಂದ ತುಂಬಾ ಕ್ಲೋಸ್. ನಾನ್ ಮತ್ ತುಂಬಾ ಅಂದ್ರೆ ತುಂಬಾ ಸತಾಯಿಸ್ತೀನಿ ಇವಳಿಗೆ. ಒಂದೊಂದ್ಸಲ ನನ್ಗೆ ಪಾಪ ಅನ್ಸುತ್ತೆ, ಅವಳಿಗೆ ಅಷ್ಟು ಇರಿಟೇಟ್ ಮಾಡ್ತೀನಿ. ಅವಳಿಗೂ ತುಂಬಾ ಕೋಪ, ಅಂದ್ರೆ ನಾವ್ ಚೂರ್ ಮಾಡಿದ್ರೆ ಸಾಕು ಅವಳಿಗೆ ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ. ಬಟ್ ಅದೇ ಒಂದ್ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ನಾನೇ ಹೋಗಿ ಮಾತಾಡಿಸ್ತೀನಿ. ನಿಜ ಹೇಳ, ನಾನು ಈಗೋ ಬಿಟ್ಟು ನಂದೊಂದು ಈಗೋ ಇಲ್ಲ ಅಂತ ಇಟ್ಕೊಂಡೇ ಇಲ್ಲ ಅಂದ್ರೆ ನನ್ನ ತಂಗಿ ಹತ್ರ ಮಾತ್ರ. ನಾನು ಈಗೋ ಬಿಟ್ಟು ಮಾತಾಡ್ಸೋದು, ನನ್ಗೇನೇ ಅಂದ್ರು ಏನೇ ಜಗಳ ಆದ್ರೂ ಪಟ್ ಅಂತ ಮಾತಾಡೋದು ನನ್ನ ತಂಗಿ ಹತ್ರ ಮಾತ್ರ. ಮತ್ತೆ ಎಲ್ಲರ ಹತ್ರ ಒಂದು ಈಗೋ ಮೇಂಟೈನ್ ಮಾಡ್ತೀನಿ. ಬಟ್ ಇವಳ ಜಾಸ್ತಿ ಈಗೋ ಏನ್ ಮೇಂಟೈನ್ ಮಾಡಲ್ಲ, ಸ್ವಲ್ಪ ಅದು ಇರುತ್ತಲ್ವಾ ಅಷ್ಟೇ. ಸೊ ಹಂಗೆ ಇವಳ ಹತ್ರ ಮಾತ್ರ ಒಂಚೂರು ಈಗೋ ಇಟ್ಕೊಳಲ್ಲ ನಾನು, ಅವಳು ಇಟ್ಕೊಳಲ್ಲ ನನ್ ಜೊತೆ ಅಷ್ಟೇನು ಈಗೋನ. ಸೊ ನಾವು ಬೈಕ್ ನಲ್ಲಿ ಪಾರ್ಕ್ ಮಾಡಿ, ನಂಗೆ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ರಿಯಲಿ ತುಂಬಾ ನಗು ಬರ್ತಾ ಇದೆ ಆಕ್ಚುಲಿ. ಅವಳು ನೋಡಿದ್ರೆ ನಗು ಬರ್ತಾ ಇದೆ ನಂಗೆ. ನಾ ಬೇಕಂತ ಅವಳಿಗೆ ಇರಿಟೇಟ್ ಮಾಡ್ಬೇಕಂತಾನೆ ಪದೇ ಪದೇ ವಿಡಿಯೋ ಮಾಡ್ತಾ ಇದ್ದೆ ಅವಳನ್ನ. ನಾನ್ ನಿಮ್ಗೆ ಗೊತ್ತಿರ್ಬೋದು, ನಾ ಜಾಸ್ತಿ ಸೆಲ್ಫಿ ವಿಡಿಯೋಸ್ ಇಲ್ಲ ಫೇಸ್ ಎಲ್ಲ ಜಾಸ್ತಿ ವಿಡಿಯೋ ತಗೊಳಲ್ಲ. ಬಟ್ ಇವಳಿಗೋಸ್ಕರನೇ ಇವಳಿಗೆ ಇರಿಟೇಟ್ ಮಾಡ್ಲಿಕ್ಕೆ ತಗೊಂತಾ ಇದ್ದೆ. ಮೋಡಿ ಕ್ರಾಸ್ ಅಲ್ಲಿ ನಾವು ಬೈಕ್ ಇಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ. ನಾವು ನಮ್ಮನೆಯಿಂದನೂ ಬಸ್ ಸಿಗುತ್ತೆ, ಬಟ್ ಟೈಮ್ ಇರುತ್ತೆ. ಅಂದ್ರೆ ಕರೆಕ್ಟ್ 3:30ಗೆ ಒಂದು, 4ಗೆ ಒಂದು, 4:30ಗೆ ಒಂದು, ಹಂಗೆ half an hourಗೆ ಒಂದೊಂದು ಇರುತ್ತೆ. ನಾನು ನಮ್ಗೆ ಹೋಗೋಕ್ ಬಸ್ ಸಿಗ್ತಾ ಇತ್ತು. ಬಟ್ ನಾವು ಕುಂದಾಪುರದಿಂದ ರಿಟರ್ನ್ ಬರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಟ್ರಬಲ್ ಆಗ್ಬೋದಂತ, ನಾವು ಲೇಟ್ ಆದ್ರೆ ಎಲ್ಲಾದ್ರೂ ನಮ್ಮೂರಿಗೆ 8-8:30ಗೆಲ್ಲ ಲಾಸ್ಟ್ ಬಸ್ ಇರ್ಬೇಕು. ಅದಕ್ಕೋಸ್ಕರ ನಾವು ಮೋಡಿ ಅಂದ್ರೆ ನಮ್ಮ ಮನೆಯಿಂದ ಒಂದು 5 ನಿಮಿಷ ಅಷ್ಟೇ. ಬಟ್ ಅದು ಹೈವೇಗ್ ಬರುತ್ತೆ ಆ ರೋಡ್. ಸೊ ಅದಕ್ಕೋಸ್ಕರ ಎನಿ ಟೈಮ್ ಬಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಆತರ ಮಾಡಿದ್ವಿ. ನೀವು ನೋಡ್ಬೋದು ನೇಚರ್ನೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಆಡ್ ಮಾಡಿದೀನಿ ರೋಡಲ್ಲಿ ಹೋಗ್ಬೇಕಾದ್ರೆ. ಇದಾದ್ಮೇಲೆ ನಾವು ಬಂದಿರೋದು ಇದು ಕೇಕ್ ವಾಲ ಅಂತ.
ನಾನ್ ಬಂದಿರೋ ಫಸ್ಟ್ ಟೈಮ್. ಬಟ್ ನನ್ ತಂಗಿ ಇವಾಗ ಕುಂದಾಪುರದಲ್ಲಿ ಇರೋದ್ರಿಂದ ಫುಲ್ ಅವಳಿಗೆಲ್ಲ ಗೊತ್ತು. ನಾವೀಗ ಸ್ವಲ್ಪ ಟೈಮ್ ಇಂದ ಬೆಂಗಳೂರಲ್ಲಿ ಇದೀವಲ್ಲ, ನಮ್ಗೆ ಕುಂದಾಪುರದಲ್ಲಿ ಅಷ್ಟು ರೆಸ್ಟೋರೆಂಟ್ ಎಲ್ಲ ನಾವ್ ಚಿಕ್ಕವರಿದ್ದಾಗೆಲ್ಲ ಓಡಾಡ್ತಿದ್ವಿ. ಬಟ್ ಇವಾಗ ನಾವು ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಜಾಸ್ತಿ ಇರೋದ್ರಿಂದ ಊರಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಹೊಸ ಹೊಸದಾಗಿರುತ್ತೆ ನಮ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ನಮ್ ತಂಗಿ ಫುಲ್ ಆಲ್ರೌಂಡರ್. ಅವಳಿಗೆ ಫುಡ್ ಅಂದ್ರೆ ಫೇವ್ರೇಟ್. ಅವಳಿಗೆ ಎಲ್ಲಿ ಏನ್ ಸಿಗುತ್ತೆ, ಏನ್ ಚೆನ್ನಾಗಿರುತ್ತೆ, ಎಲ್ಲಿ ಫುಡ್ ಚೆನ್ನಾಗಿರುತ್ತೆ, ಎಲ್ಲಿ ಹೆಂಗಿರುತ್ತೆ ಎಲ್ಲ ಗೊತ್ತು. ಅವಳೇ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಂಗೆ ಆಂಬಿಯನ್ಸ್, ಫುಡ್ ಎಲ್ಲ ಇಷ್ಟ ಆಯ್ತು. ಮತ್ತೆ ಮೇನ್ ಥಿಂಗ್ ಪ್ರೈಸ್ ಹೇಳಲೇಬೇಕು ಆಕ್ಚುಲಿ. ಈ ಬೆಂಗಳೂರಲ್ಲಿ ಒಂದೊಂದು ಪ್ರೈಸ್ ಹೇಳ್ತಾರೆ, ದೇವ್ರೆ ಸೀರಿಯಸ್ಲಿ ನನ್ಗೆ ಇಷ್ಟ ಕಮ್ಮಿಗೆ ಇಲ್ಲೆಲ್ಲ ಸಿಗುತ್ತೆ ಈ ತರ ಅಂತ ಅನ್ಸ್ಬಿಡ್ತು ಆಕ್ಚುಲಿ. ಅಂದ್ರೆ ನಾವು ಬೆಂಗಳೂರಲ್ಲಿ ತಿಂದಾಗ, ಹೊರಗಡೆ ತಿಂದಾಗ ಎಷ್ಟು ಕಾಸ್ಟ್ಲಿ ಅನ್ಸೋದು. ಬಟ್ ಇಲ್ಲಿ ಎಷ್ಟು ಫುಡ್ ಆರ್ಡರ್ ಮಾಡಿದ್ರು ನಮ್ಗೆ ಆ ದಿನ ಬಿಲ್ ಜಾಸ್ತಿ ಅನ್ಸ್ಲಿಲ್ಲ ನನ್ಗೆ. ಸೊ ನಂಗೆ ಬಿಲ್ ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಟ್ ಬಿಲ್ ತುಂಬಾ ಕಮ್ಮಿನೇ ಅನ್ಸ್ತು ನನ್ಗೆ. ಯಾಕಂದ್ರೆ ನಾವು ತುಂಬಾ ತಿಂದಿದ್ವಿ. ನಾನು ಮೆನು ನೋಡ್ಕೊಂಡೆ ಆರ್ಡರ್ ಮಾಡಿದ್ವಿ. ನಂಗೆ ಮೆನು ಎಲ್ಲ ನೋಡಿದಾಗ ಶಾಕ್ ಆಯ್ತು, ಇಷ್ಟು ಕಮ್ಮಿಗಿದ್ಯಾ ಈ ತರ ಎಲ್ಲ ಪನ್ನೀರು ಅದಿದೆಲ್ಲ ಅಂತ. ಬಟ್ ಫುಡ್ ಟೇಸ್ಟ್ ವಾವ್. ಇವಾಗ ನೋಡಿದ್ದು ಒಂದ್ಸಲ ಹೋಗೋಣ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಊರಿಗೆ ಹೋದ್ರೆ ಡೆಫಿನೆಟ್ಲಿ ಒಂದ್ಸಲ ಹೋಗ್ತೀವಿ ಪುನಃ. ನೋಡ್ಬೋದು ನೀವು, ನಾವು ತುಂಬಾ ಫುಡ್ ಆರ್ಡರ್ ಮಾಡಿದ್ವಿ. ಪನ್ನೀರ್ ಚಿಲ್ಲಿ, ಆಮೇಲೆ ಇದು ಜ್ಯೂಸ್, ಫ್ರೆಶ್ ಲೈಮ್ ಸೋಡಾ, ಆಮೇಲೆ ಅದು ಸಂಡೆ ಅಂತ ಇದು, ಆಮೇಲೆ ಸುಮಾರು ನಂಗೆ ನೆನಪಿಲ್ಲ. ಸ್ಯಾಂಡ್ವಿಚ್ ಇದು ಆಲ್ರೆಡಿ ತುಂಬಾ ಓಲ್ಡ್ ವಿಡಿಯೋ ಆಗಿರೋದ್ರಿಂದ ನಂಗೆ ನೆನಪಿಲ್ಲ. ನಾ ಆದಷ್ಟು ಕ್ಲಿಪ್ಪಿಂಗ್ಸ್ ಅಲ್ಲಿ ತಗೊಂತ ಇದ್ದೆ. ತಿನ್ನೋ ಮಧ್ಯದಲ್ಲೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ಆಡ್ ಮಾಡಿದೀನಿ, ನೋಡ್ಬೋದು. ನಾವ್ 3 ಜನ ಅವ್ರವ್ರಿಗೆ ಬೇಕಾದ ಆರ್ಡರ್ ಮಾಡ್ಕೊಂಡು ಶೇರ್ ಮಾಡ್ಕೊಂತಿದ್ವಿ. ಈಗ ಒಂದೊಬ್ರು ಆರ್ಡರ್ ಮಾಡಿದ್ರೆ ಅದನ್ನೆಲ್ಲರೂ ಟೇಸ್ಟ್ ಮಾಡ್ತಾ ಇದ್ವಿ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿತ್ತು. ನಂಗೆ ರಿಯಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಫುಡ್ ಕೂಡ. ಮತ್ತೆ ಮೇನ್ ಥಿಂಗ್ ಪ್ರೈಸ್ ಕೂಡ ನಾ ಹೇಳ್ದಂಗೆ. ನಾನು ಅನ್ಕೊಂಡಿದ್ದೆ ತುಂಬಾ ಜಾಸ್ತಿ ಇರುತ್ತೆ ಅಂತ. ಬಟ್ ಜಾಸ್ತಿ ಏನಿರ್ಲಿಲ್ಲ, ತುಂಬಾ ಕಮ್ಮಿ ಇತ್ತು. ನಾವ್ ಈ ತರ ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ನಂಗೆ ನಿಜ ಹೇಳ್ತೀನಿ, ನನ್ಗೆಲ್ಲೂ ಅಷ್ಟು ಊಟ ಕಂಫರ್ಟೇಬಲ್ ಅಲ್ಲ. ನಂಗೆ ನಿಜ ಹೊರಗಡೆ ಫುಡ್ ಏನ್ ತುಂಬಾ ಫೇವ್ರೇಟ್ ಅಲ್ಲ. ನಾನೊಂದ್ ಸ್ವಲ್ಪ ಸೆಲೆಕ್ಟೆಡ್ ಫುಡ್ ತಿನ್ನೋದು ಜಾಸ್ತಿ. ಇವಾಗ ಅಂದ್ರೆ ಮೆಕ್ಡೊನಾಲ್ಡ್ಸ್, KFC, ಡಾಮಿನೋಸ್ ಈ ತರದಷ್ಟೇ. ಮತ್ತೆ ಸ್ವಲ್ಪ ಹೋಟೆಲ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಹೋಟೆಲ್ ಎಲ್ಲ ಕಮ್ಮಿ. ನಾನು ಈ ತರ ಹೋದ್ರೆ, ಹೊರಗಿನ ಫುಡ್ ಅಂತ ಹೋದ್ರೆ ಈ ತರ ತಿನ್ನೋದು ಜಾಸ್ತಿ. ಬಟ್ ಇದು ನಂಗೆ ಫಸ್ಟ್ ಟೈಮ್ ಇದೊಂದು ಇಷ್ಟ ಆಯ್ತು, ರೆಸ್ಟೋರೆಂಟ್ ತರ ಇದು ಇಷ್ಟ ಆಯ್ತು. ಆಮೇಲೆ ಗಿರಿನು ಪಾವ್ ಭಾಜಿ ಎಲ್ಲ ಆರ್ಡರ್ ಮಾಡಿದ್ದ. ನಾನ್ ಆಸ್ ಯೂಶುವಲ್ ನಂಗೆ ಇಷ್ಟ ಆಗುತ್ತೆ ಅಂತೀನಿ. ಬಟ್ ಜಾಸ್ತಿ ಅಂತ ತಿನ್ನಲ್ಲ. ನಾನ್ ಸ್ವಲ್ಪ ಫುಡ್ ಕಮ್ಮಿನೇ ತಿನ್ನೋದು ಆಕ್ಚುಲಿ. ನಾನು ನೋಡಿದ್ರೆ ಗೊತ್ತಾಗ್ಬೋದು, ಜಾಸ್ತಿ ಅಂತ ತಿನ್ನಲ್ಲ ನಾನು. ಬಟ್ ನನ್ಗೆ ರಿಯಲಿ ಹೇಳ್ಬೇಕಂದ್ರೆ, ನಾನ್ ಫಸ್ಟ್ ಎಲ್ಲ ನನ್ಗೆ ಹೊರಗಡೆ ಫುಡ್ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಇವಾಗ ನಂಗೆ ಸ್ವಲ್ಪ ಮನೆ ಫುಡ್ಡೇ ಜಾಸ್ತಿ ಇಷ್ಟ ಆಗುತ್ತೆ. ನನ್ಗೆ ಲಾಸ್ಟ್ ಟೈಮ್ ಗೋವಾಗ್ ಹೋದಾಗ ಕೂಡ ಅಲ್ಲಿ ಫುಡ್ ಎಲ್ಲ ಅಡ್ಜಸ್ಟ್ ಆಗಿರ್ಲಿಲ್ಲ. ನಾನೇನ್ ಗೋವಾ ವ್ಲಾಗ್ ಮಾಡಿಲ್ಲ. ಬಟ್ ಗೋವಾಕ್ ಹೋಗಿದ್ದಾಗಿತ್ತು ಒಂದು ಮೇ ಅಲ್ಲಿ, ಲಾಸ್ಟ್ ಅಲ್ಲಿ. ಆವಾಗ ಕೂಡ ನಂಗೆ ಗೋವಾದಲ್ಲೆಲ್ಲ ಫುಡ್ ಎಲ್ಲ ಒಂಚೂರು ಇಷ್ಟ ಆಗಿರ್ಲಿಲ್ಲ. ನಂಗೆ ಒಂದಾದ್ರೆ ಮನೆ ಫುಡ್ ಇಷ್ಟ ಆಗುತ್ತೆ ಇತ್ತೀಚೆಗೆ. ಯಾಕೋ ಗೊತ್ತಿಲ್ಲ, ಅಲ್ಲೆಲ್ಲ ಹೋದಾಗ ನಂಗೆ ಗಂಜಿ ಆದ್ರೂ ಪರವಾಗಿಲ್ಲ ತಿನ್ನೋಣ ಅನ್ಸುತ್ತೆ. ಯಾಕೋ ಜಾಸ್ತಿ ಆತರ ಆಗ್ಬಿಟ್ಟಿದೀನಿ ಇವಾಗ. ಬಟ್ ಅದ್ ಹಂಗೆ ಅಲ್ವಾ, ನಾವು ಏಜ್ ಆಗ್ತಾ ಆಗ್ತಾ ಸ್ವಲ್ಪ ನಾವು ಬೆಳಿತಾ ನಾವು ಚೇಂಜ್ ಆಗ್ತೀವಿ. ಸೊ ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ಪ್ಲೀಸ್ ಇಗ್ನೋರ್ ಮಾಡಿ. ನಾವೀಗ ಮನೆ ಚೇಂಜ್ ಮಾಡಿದೀವಲ್ಲ, ಇಲ್ಲಂತೂ ಎನಿ ಟೈಮ್ ಒಂದ್ ನಾಯಿ ಕಾಟ ಇರುತ್ತೆ ಜಾಸ್ತಿ. ಇಲ್ಲಾಂದ್ರೆ ಒಂದ್ 2-3 ಕಿಡ್ಸ್ ಇದಾರೆ ಆಕ್ಚುಲಿ. ಅವರು ಸ್ಕೂಲಿಗೆ ಹೋಗ್ತಾ ಇಲ್ಲ ಆಕ್ಚುಲಿ. ಅವ್ರು ಎನಿ ಟೈಮ್ ಗಲಾಟೆ ಮಾಡ್ತಾರೆ. ನಾ ಆಲ್ರೆಡಿ 2 ಟೈಮ್ಸ್ ವಿಡಿಯೋ ಪಾಸ್ ಮಾಡಿ ಅವರಿಗೆ ಸುಮ್ನಿರ್ಸಿ ಬಂದಿದ್ದೀನಿ. ಬಟ್ ಆದ್ರೂ ಗಲಾಟೆ ಮಾಡ್ತಾ ಇದ್ದಾರೆ. ಬಟ್ ಪದೇ ಪದೇ ವಾಯ್ಸ್ ಓವರ್ ಕೊಡುವಾಗ ನಾನು ವಿಡಿಯೋನ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಾರಿ, ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸ್. ಸೊ ಇಲ್ಲಿ ಕೂಡ ನನ್ ತಂಗಿ ನನ್ ಕನ್ಸಲ್ಟ್ ಇಲ್ದೆ ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅಷ್ಟೇ ನಾನು ದೇವ ಅದನ್ನೆಲ್ಲ ನಾನು ರಿಮೂವ್ ಮಾಡಿದೀನಿ. ಅವಳದ್ದು ಎನಿ ಟೈಮ್ ಜಗಳನೇ ಇತ್ತು ನನ್ ಜೊತೆ. ಹೋಗಿ ಬರೋ ಪ್ಲೀಸ್ ಅಕ್ಕ, ನನ್ ವಿಡಿಯೋ ಮಾಡ್ಬೇಡ ಅಕ್ಕ, ಪ್ಲೀಸ್ ನನ್ ವಿಡಿಯೋ ಹಾಕ್ಬೇಡ, ಅದೇ ತರ ಹೇಳ್ತಾ ಇದ್ಲು ಅವಳು ಫುಲ್ ವಿಡಿಯೋದಲ್ಲಿ. ಅದಾದ್ಮೇಲೆ ನಮ್ಗೆ ಅಲ್ಲಿ ಶೋರ್ಮ ಸಿಕ್ಕಿಲ್ಲ ಕೇಕ್ ವಾಲ್ದಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ ರೆಸ್ಟೋರೆಂಟ್ ನೆನಪಿಲ್ಲ, ಇಲ್ಲೊಂದು ಶೋರ್ಮಕ್ಕೋಸ್ಕರ ಮತ್ತೊಂದು ಬೇರೆ ರೆಸ್ಟೋರೆಂಟಿಗೆ ಒಂದ್ ಶೋರ್ಮಕ್ಕೋಸ್ಕರ ಬಂದ್ವಿ. ನಾ ತಿಂದಿಲ್ಲ. ಗಿರಿ ಮತ್ತೆ ತಂಗಿ ಒಂದೊಂದ್ ಶೋರ್ಮ ತಿಂದಷ್ಟೇ. ನನ್ಗೆ ಫುಲ್ ಆಗಿತ್ತು ಆಲ್ರೆಡಿ, ಅಲ್ಲೇ ಫುಲ್ ಆಗಿತ್ತು. ಸೊ ಅದಕ್ಕೆ ಏನ್ ತಿಂದಿಲ್ಲ. ನೋಡ್ಬೋದು 2 ಶೋರ್ಮ. ನನ್ಗೆ ಈ ಶೋರ್ಮ ಮಟ್ಟಿಗೆ ನನ್ಗೆ ತುಂಬಾ ಕಡೆ ಟ್ರೈ ಮಾಡಿದೀನಿ. ಬಟ್ ನನಗೆ ಇಲ್ಲಿ ಬೆಂಗಳೂರಲ್ಲಿ ಕಬಾಬ್ ಝೋನ್ ಅಲ್ಲಿ ಸಿಗುವಂತ ಶೋರ್ಮ ಫೇವ್ರೇಟ್ ಆಕ್ಚುಲಿ. ಆ ತರ ಶೋರ್ಮ ನಂಗೆ ಎಲ್ಲೂ ಇಷ್ಟ ಆಗಿಲ್ಲ. ಸೊ ಅದಾದ್ಮೇಲೆ ನಾವ್ ಮನೆಗ್ ಬಂದು ಅದೆಲ್ಲ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಈಗ ನೆಕ್ಸ್ಟ್ ನಾವು ಪುನಃ ಇಲ್ಲೊಂದ್ ವೆಡ್ಡಿಂಗ್ ಇತ್ತು, ಗಿರಿ ಫ್ರೆಂಡ್ ವೆಡ್ಡಿಂಗ್ ಇದು, ಕ್ಲೋಸ್ ಫ್ರೆಂಡ್ ವೆಡ್ಡಿಂಗ್ ಇತ್ತು. ನಾವು ಅದಕ್ಕೆ ಅಟೆಂಡ್ ಮಾಡಿ ನಮ್ಮ ಮನೆಯಿಂದಾನೇ ಸೀದಾ ರೆಡಿ ಆಗಿ ಸ್ಯಾರಿ ಎಲ್ಲ ತಗೊಂಡ್ ಬಂದಿದ್ದೆ ನಮ್ಮ ಮನೆಗೆ. ರೆಡಿ ಆಗ್ಬಿಟ್ಟು ವೆಡ್ಡಿಂಗ್ ಗೆ ಹೋದ್ವಿ. ಅಲ್ಲೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನಾನು. ಇದೊಂದೇ ಕ್ಲಿಪ್ಪಿಂಗ್ ತಗೊಂಡಿರೋದು ವೆಡ್ಡಿಂಗ್ ಗೆ ಹೋಗಿರೋದು.
ವೆಡ್ಡಿಂಗ್ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಮತ್ ಪುನಃ ನಮ್ ಮನೆಗ್ ಹೋದ್ವಿ ನಾವು ಸಂಜೆ. ಓಕೆ ಗೈಸ್, ಅದಾದ್ಮೇಲೆ ಸಂಜೆ ನಮ್ ಮನೆಗ್ ಬಂದ್ವಿ ಅಂತ ಹೇಳಿದ್ನಲ್ಲ. ನಮ್ ಮನೆಗ್ ಅದೇ ಮದ್ವೆದಿಂದ ಜಾಸ್ತಿ ಬರುವಾಗೆಲ್ಲ ನಾ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಅದಾದ್ಮೇಲೆ ನಮ್ ಮನೆಗ್ ಬಂದಾಗ ಸಂಜೆ ಒಂದು 4 o'clock ಎಲ್ಲ ಆಗಿತ್. ಮದ್ವೆ ಮುಗಿಸ್ಕೊಂಡ್ ನಾವ್ ಬೇಗ ಬಂದ್ವಿ ಊಟ ಮಾಡ್ಕೊಂಡ್. ಟಯರ್ಡ್ ಆಗಿತ್ತಲ್ವಾ, ತುಂಬಾ ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಸುತ್ತಾಟ. ನಾವ್ ಈ ಸಲ ಹೋದಾಗ್ಲೇ ಇಷ್ಟು ಬಿಸಿ. ಪ್ರತಿ ಸಲ ಹೋದಾಗ ನಾವ್ ಏನಾದ್ರು ಫಂಕ್ಷನ್ ಇದ್ದೇ ಹೋಗ್ತೀವಿ, ಸುಮ್ನೆ ಅಂತೂ ಹೋಗಲ್ಲ. ಏನಾದ್ರು ಇರ್ಬೇಕು ಆವಾಗ್ಲೇ ಹೋಗ್ತೀವಿ. ಹೋದಾಗೆಲ್ಲಾ ಬಿಸಿನೇ ಇರ್ತೀವಿ. ಸೊ ಪ್ಲೀಸ್ ಗೈಸ್, ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ಇಗ್ನೋರ್ ಮಾಡಿ. ನಾ ಪದೇ ಪದೇ ಹೇಳ್ತಾ ಇದ್ದೀನಿ. ತುಂಬಾ ನಾಯಿ ಯಾಕೋ, ಈ ನಾಯಿ ಯೂಶಲಿ ಡೇಲ್ ಕೂಗ್ತಾ ಇರ್ಲಿಲ್ಲ, ಬಟ್ ಇವತ್ ಯಾಕೋ ಕೂಗ್ತಾ ಇದೆ. ಈ ಕ್ಲಿಪ್ಪಿಂಗ್ಸ್ ಕೂಡ ಅದು ಶಾರ್ಟ್ಸ್ ಕ್ಲಿಪ್ಪಿಂಗ್ ತಗೊಂಡಿದ್ದಾಗಿತ್ತು. ಸೊ ಅದನ್ನ ನಾನು ಕ್ರಾಪ್ ಮಾಡಿದಾಗ ಇದು ಸ್ವಲ್ಪ ಕ್ಲಿಪ್ಪಿಂಗ್ ಶಾರ್ಟ್ ಆಗಿ ಬಂತು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಂಗೆ ಈ ಕ್ಲಿಪ್ಪಿಂಗ್ ನ ಹಾಕದೇ ಇರ್ಲಿಕ್ಕೆ ಮನ್ಸ್ ಬರ್ಲಿಲ್ಲ. ಯಾಕಂದ್ರೆ ಇದು ಬ್ಲಾಕ್ ಅಂಡ್ ವೈಟ್ ನಾಯಿ ಇದೆಯಲ್ಲ, ಇದು ನಮ್ಮ ಮನೆ ನಾಯಿ ಓರಿಯೋ ಅಂತ ಹೆಸರು. ಈಗಿದು ಇದು ಈ ಕಡೆ ವೈಟ್ ನಾಯಿ ಇದೆಯಲ್ಲ, ವೈಟ್ ಬ್ರೌನ್ ಕಲರ್ ಸಮಥಿಂಗ್ ಇದೆಯಲ್ಲ, ಅದು ನಮ್ಮನೆ ನಾಯಿ ಅಲ್ಲ. ಅಂದ್ರೆ ಈಗ ನಮ್ಮನೇಲಿ ಇರುತ್ತೆ, ಬಟ್ ನಾವು ಅದನ್ನ ತಂದ್ ಸಾಕಿರೋದೇನಲ್ಲ, ಬಂದ್ ಸೇರ್ಕೊಂಡಿರೋದು ಅದು. ಬಟ್ ನಮ್ಮ ಆಂಟಿ ಇದಾರಲ್ವಾ, ನಮ್ಮ ಆಂಟಿಗೆ ನಾಯಿ, ಈ ಬೆಕ್ಕು, ಈ ತರ ಪ್ರಾಣಿಗಳು, ಕೋಳಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮನುಷ್ಯರಿಗೂ ಅಷ್ಟು ಪ್ರೀತಿ ಮಾಡಲ್ಲ. ಪ್ರಾಣಿಗಳಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಮ್ಮ ಆಂಟಿಗ್ ಮಾತ್ರ ಅಲ್ಲ, ನಮ್ಮ ಅಮ್ಮಂಗಾಯ್ತು, ನನ್ಗಾಯ್ತು, ಇವನ್ ಇಲ್ಲ ನಮ್ಮ ಇನ್ನೊಂದು ಆಂಟಿಗೆ, ಎಲ್ರಿಗೂ ನಾವು ಅನಿಮಲ್ಸ್ ಲವರ್ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ಈ ಈ ನಾಯಿನ ಅವ್ರು ಓಡಿಸದೆ ಸಾಕೊಂಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ಅಂದ್ರೆ ಓರಿಯೋ, ಅಷ್ಟು ಚೆನ್ನಾಗಿ. ನಂದಂತೂ ಈ ಪ್ಯಾಂಟ್ ಹಾಕೊಂಡಿದ್ನಲ್ಲ, ಈ ಪ್ಯಾಂಟ್ ನಾ ಲಾಸ್ಟ್ ವಿಡಿಯೋ ಎಲ್ಲ ಮಾಡ್ಲಿಕ್ಕಾಗಿಲ್ಲ. ಈ ಪ್ಯಾಂಟ್ ಹರ್ದೇ ಹಾಕಿತ್ತು ನಂದು ಆಕ್ಚುಲಿ. ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಅದ್ ನಾನು ಬಿಸಾಕಿಲ್ಲ. ಹರಿದೋದ್ರೂ ತುಂಬಾ ಹರಿದಾಕಿಲ್ಲ, ಅಂದ್ರೆ ಹಾಕೊಳ್ಳಿಕ್ ಲಾಯಕ್ಕಿಲ್ಲ ಆ ತರ ಹರ್ದಾಕಿದಾನ ಅವನು. ಆದ್ರೂ ನಾನು ಅದನ್ನ ಎಸಿದೆ ಇಟ್ಕೊಂಡಿದ್ದೀನಿ. ಇರ್ಲಿ, ನೆನ್ಪಿಗ್ ಬೇಕಾಗುತ್ತೆ ಅಂತ ಇನ್ನೂ ಇಟ್ಕೊಂಡಿದೀನಿ ಮನೇಲಿ ತಂದು ವಾಶ್ ಮಾಡಿ. ಸೊ ಮನೆ ಪಕ್ಕದ ಮನೆಯವರೆಲ್ಲ ಮಕ್ಳು ಎಲ್ಲ ಹಂಗೆ ಬರ್ತಿದ್ರು. ಅವ್ರಿಗೂ ಎಲ್ಲ ಕೂಡ ಈ ಓರಿ ಅಂದ್ರೆ ತುಂಬಾ ಇಷ್ಟ. ಏಪ್ರಿಲ್ ಮೇ ಟೈಮ್ ಅಲ್ವಾ, ಮಕ್ಳಿಗೆಲ್ಲ ರಜೆ ಇರುತ್ತೆ. ಸೊ ಬೇರೆ ಬೇರೆ ಅವ್ರು ನಮ್ ಪಕ್ಕದ ಮನೆಯಲ್ಲಿ ಅವರು ಬೇರೆ ಊರಿಂದೆಲ್ಲ ಮಕ್ಳು ಬಂದಿರ್ತಾರೆ, ಬೆಂಗಳೂರಲ್ಲಿ ಇರೋರು ಅವ್ರು ಇವರೆಲ್ಲ. ಆ ಮಕ್ಳಿಗೆಲ್ಲ ಈ ಓರಿ ಅಂದ್ರೆ ತುಂಬಾ ಇಷ್ಟ. ಅವ್ನ ಆಟ ಆಡ್ತಾನಲ್ಲ ಅಂತ. ಸೊ ಹಂಗೆ ಆಟ ಆಡ್ತಾ ಇದ್ವಿ ಮಧ್ಯಾಹ್ನ. ಗಿರಿ ಮೇ ಬಿ ಅವಾಗ ಕೆಳಗಡೆ ಏನೋ ಮಲ್ಕೊಂಡಿದ್ದ. ಅವನಿಗೆ ಬಂದ್ ಸುಸ್ತಾಗಿತ್ತಂತ ಅವ್ನು ಅವಾಗ ಟೆರೆಸಿಗೆ ಬಂದಿರ್ಲಿಲ್ಲ. ಬಟ್ ನಾನು ಯೂಶಲಿ ಡೇ ಟೈಮ್ ಅಲ್ಲೆಲ್ಲ ನಿದ್ದೆ ಮಾಡಲ್ಲ. ಅದು ಊರಿಗೆ ಹೋದ್ರಂತೂ ಬಿಡಿ, ನಿದ್ದೆನೆ ಮಾಡಲ್ಲ ನಾನು. ಜಾಸ್ತಿ ಆಕ್ಟಿವ್ ಆಗಿರೋದು. ನನ್ಗೆ ಈ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಷ್ಟ. ಆ ಕಡೆ ಈ ಕಡೆ ಹೋಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಏನಾದ್ರು ಮಾಡ್ತಾ ಇರ್ಬೇಕು. ಆ ತರ ನಂಗೆ ಒಬ್ಳೆ ಒಂದ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಇದೆಲ್ಲ ಇಷ್ಟ ಆಗಲ್ಲ. ನನ್ಗೆ ಸ್ವಲ್ಪ ಜಾಸ್ತಿ ಸೋಷಿಯಲ್ ಆಗೋದು, ಮಿಂಗಲ್ ಆಗೋದು ಇಷ್ಟ. ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆ ಬಂದಿದ್ದೆ ಟೆರೆಸಿಗೆ. ತಂಗಿ ಕೂಡ ಓದ್ತಾ ಇದ್ಲು. ಅವಳಿಗೆ ಆ ಟೈಮಲ್ಲಿ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಅವ್ಳು ಪ್ರಿಪೇರ್ ಕೂಡ ಆಗ್ತಾ ಇದ್ಲು ಅದಕ್ಕೆ. ಹಂಗೆ ಇಲ್ಲಿ ಕೂಡ ಫನ್ ಕೂಡ ಮಾಡ್ತಾ ಇದ್ವಿ. ಅದೇ ತರ ನನ್ ತಂಗಿನ ಮಾತ್ರ ಒಂದೇ ರಾಮಾಯಣ. ಅವಳಿ ನನ್ ಕ್ಯಾಮ್ರಾ ಇಟ್ಕೊಂಡ್ ಕೂಡ್ಲೆ ಅವಳು ಬಂದೆ, ಅಕ್ಕ ಎಂತ ಅಕ್ಕ, ಯಾಕಕ್ಕ ಹಿಡಿಯುತ್ತು ವಿಡಿಯೋ ಮಾಡ್ತೀವಿ, ವಿಡಿಯೋ ಮಾಡ್ಬೇಡ ಅಕ್ಕ. ಅದೇ ತರ ಅವಳಿಗೆ ವಿಡಿಯೋ ಮಾಡ್ಬೇಡ ಅಂತಾನೆ ಹೇಳ್ತಾ ಇದ್ಲು ಜಾಸ್ತಿ. ಇದಾದ್ಮೇಲೆ ಇವತ್ ನೈಟ್ ನಮ್ಗೆ ಇನ್ನೊಂದು ಫಂಕ್ಷನ್ ಕೂಡ ಇತ್ತು. ಹ್ಮ್ ಅದು ನಮ್ದು ಸಾರಿ, ಅದ್ ನಮ್ದು ಚಿಕ್ಕಪ್ಪನ ಕಡೆ ಫಂಕ್ಷನ್. ಅದು ಅದು ಉಡುಪಿಯಲ್ಲಿ ಮಣಿಪಾಲಿನ ಒಂದು ಹೋಟೆಲ್ ಅಲ್ಲಿ ಇತ್ತು ನೈಟ್. ಅದಕ್ ಕೂಡ ನಾವೆಲ್ಲರೂ ಹೋಗಿದ್ವಿ. ನಾನು, ಆಂಟಿ, ಚಿಕ್ಕಪ್ಪ, ನಾವು ಗಿರಿ 5 ಮೆಂಬರ್ಸ್ ಹೋಗಿದ್ವಿ. ಅದು ಹೋಗುವಾಗೆಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ಳಿಕ್ ಆಗಿಲ್ಲ. ಬಟ್ ಅಲ್ಲಿ ಮದ್ವೆದ್ ಒಂದ್ ಕ್ಲಿಪ್ಪಿಂಗ್ ಆಡ್ ಮಾಡ್ತೀನಿ, ನೀವು ನೋಡುವ. ಮದ್ವೆ ಅಲ್ಲ, ಸಾರಿ, ರಿಸೆಪ್ಷನ್ ಇತ್ತು ನೈಟ್. ಈ ರಿಸೆಪ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಗ್ರ್ಯಾಂಡ್ ಆಗಿತ್ತು. ತುಂಬಾ ಒಳ್ಳೆ ಖುಷಿ ಆಯ್ತು ಹೋಗಿರೋದು, ಅಟೆಂಡ್ ಮಾಡಿರೋದು. ಸ್ಟಾರ್ಟರ್ಸ್ ಎಲ್ಲ ತಿನ್ಕೊಂಡ್ ನಾವು ಅಲ್ಲೇ ಎಂಜಾಯ್ ಮಾಡ್ತಾ ಇದ್ವಿ. ಆಮೇಲೆ ಮೇನ್ ಮೀಲ್ಸ್ ದೆಲ್ಲ ನಾನು ವಿಡಿಯೋ ತಗೊಂಡಿಲ್ಲ. ಆವಾಗ್ಲೇ ಹೇಳ್ದಂಗೆ ಫಂಕ್ಷನ್ಗೆ ಹೋದಾಗ ಜಾಸ್ತಿ ವಿಡಿಯೋ ತಗೊಳ್ಳಿಕ್ ಆಗಲ್ಲ. ಅಂದ್ರೆ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ನಮಗೂ ಅಷ್ಟ್ ನೆನ್ಪಿರಲ್ಲ, ಫಂಕ್ಷನ್ ಎಂಜಾಯ್ ಮಾಡ್ತಾ ಇರ್ತೀವಲ್ಲ. ಅದಕ್ಕೋಸ್ಕರ ಜಾಸ್ತಿ ಫಂಕ್ಷನ್ ನಾನು ವಿಡಿಯೋ ತಗೊಳಲ್ಲ ಯೂಶುವಲಿ. ಜಾಸ್ತಿ ನಾನು ಯೂಶುವಲಿ ತಗೊಂತಾನೆ ಇರ್ಲಿಲ್ಲ. ಬಟ್ ಈ ಸಲ ಫಸ್ಟ್ ಟೈಮ್ ನಾನು ಊರಿಂದ ಒಂದು ಫಂಕ್ಷನ್ ಅದೆಲ್ಲ ವ್ಲಾಗ್ ಮಾಡಿದೀನಿ. ತುಂಬಾ ಕಂಟೆಂಟ್ ನ ವ್ಲಾಗ್ ಮಾಡ್ದೇನೆ ಬಿಟ್ಟಿದೀನಿ. ಆಕ್ಚುಲಿ ನನ್ಗೆ ವ್ಲಾಗ್ ಮಾಡೋದು ಏನೋ ನೆನ್ಪಿಲ್ದೆ ಬೇಜಾರಾಗಿ ಆತರ ಬಿಟ್ಬಿಟ್ಟಿದೀನಿ ವ್ಲಾಗ್ ಅನ್ನ ಮಾಡೋದೆ ಕೆಲವು ಸಲ. ಸೊ ಇದಾದ್ಮೇಲೆ ನಾವು ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ನೈಟ್ ಮನೆ ಬಂದಾಗ ಲೇಟ್ ಆಗಿತ್ತು. ಉಡುಪಿಯಿಂದ
ನಮ್ಮ ಮನೆ ತುಂಬಾ ದೂರ ಇರೋದ್ರಿಂದ ಲೇಟ್ ಆಗಿ ಅದಕ್ಕೋಸ್ಕರ ಮಾಡಿರ್ಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸೀದಾ ಗಿರಿ ಮನೆಗ್ ಬಂದ್ವಿ ಪುನಃ. ಯಾಕಂದ್ರೆ ನಮ್ಗೆ ಇವತ್ತು ಸಂಜೆ ಹೊರಡ್ಬೇಕಿತ್ತು. ಇವಾಗ ಬಂದಿದ್ವಲ್ಲ ಈ ಮಾರ್ನಿಂಗ್ ಇವತ್ ಸಂಜೆ ನಮ್ಗೆ ಹೊರಡ್ಬೇಕಿತ್ತು. ಅದಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು. ಮತ್ತೆ ಗಿರಿ ಮನೇಲಿ ಕೂಡ ನಾವು ಲಾಸ್ಟ್ ಡೇ ಅಲ್ಲಿಂದನೇ ಹೊರಡೋದು ಅಲ್ಲಿಗೆ ಬರೋದು ಆತರ ಇದೆ. ಸೊ ಅದಕ್ಕೋಸ್ಕರ ಬ್ಯಾಗ್ ಎಲ್ಲ ಇಲ್ಲೇ ಇರೋದ್ರಿಂದ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನ್ ಬಂದಿರ್ಲಿಲ್ಲ. ಒಂದ್ 11:30 ಗಿರಿ ಮನೆಗ್ ಬಂದ್ವಿ. ಹಂಗೆ ಗಿರಿ ಮನೇಲಿರೋ ದಿವೆಲ್ಸಿನಕಾಯಿ ಅಂತ ಹೇಳ್ತೀವಿ ನಾವು. ಕೆಲವು ಬೇರ್ ಹಲ್ಸ್ ಅಂತಾರೆ. ಇಲ್ಲಿ ಬೆಂಗಳೂರವ್ರು ಏನಂತಾರೋ ನಂಗೆ ಗೊತ್ತಿಲ್ಲ. ಬಟ್ ನಾ ಬೆಂಗಳೂರಲ್ಲಿ ಜಾಸ್ತಿ ನೋಡು ಇಲ್ಲ ಇದನ್ನ ನಾನು ಯಾವ ಶಾಪ್ ಅಲ್ಲೂ. ನನ್ಗ್ ಮಾತ್ರ ಇದು ತುಂಬಾ 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 ಫೇವ್ರೇಟ್. ನನ್ಗಂತಲ್ಲ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು. ಇದ್ರಿಂದ ಒಂದು ಕಬಾಬ್ ತರ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ತವಾ ಫ್ರೈ ಮಾಡ್ಬೋದು, ಇಲ್ಲ ಪಲ್ಯನೂ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಬಟ್ ಗಿರಿ ಮರ ಇಷ್ಟು ದೊಡ್ಡ ಮರ ಇದೆ. ನೀವು ನೋಡ್ಬೋದು. ನಮ್ ಚಿಕ್ಕಪ್ಪ ಹತ್ತಿ ತೆಕ್ಕೊಡ್ತಾ ಇದ್ರು, ನಮ್ ಕೀಳ್ತಾ ಇದ್ರು. ನೋಡ್ಬೋದು ಇಷ್ಟು ದೊಡ್ಡ ಮರ ಇದೆ. ತುಂಬಾ ಆಗಿತ್ತು. ಅದಕ್ಕೋಸ್ಕರ ನಾ ಚಿಕ್ಕಪ್ಪನ ಹತ್ರ ನಂಗ್ ಬೇಕು, ನಾ ತಗೊಂಡ್ ಹೋಗ್ತೀನಿ ಅಂತ ತಕ್ಕೊಡ್ಲಿಕ್ಕೆ ಹೇಳ್ತಾ ಇದ್ದೆ. ಅವ್ರು ಅದಕ್ಕೆ ತೆಕ್ಕೊಡ್ತಾ ಇದ್ರು. ನೀವು ನೋಡ್ಬೋದು. ಅವ್ರು ಹತ್ತಿದ್ರು. ನಮ್ದು ಅಪ್ಪನ್ ತಮ್ಮ ಅಂತ ಹೇಳಿದ್ನಲ್ಲ ಚಿಕ್ಕಪ್ಪ, ಅವರೇ ಅವರು. ಸೊ ಹಂಗೆ ನಾನ್ ಗಿರಿ ಮನೆ ಒಳಗಡೆ ಎಲ್ಲ ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಒಂದ್ಸಲ ನಿಮ್ಗೆ ನಾವು ಊರಿಗೆ ಹೋದಾಗ ಗಿರಿ ಮನೆದು ಕೂಡ ನಿಮ್ಗೆ ಹೋಮ್ ಟೂರ್ ತರ ಮಾಡ್ತೀನಿ. ಅವ್ರದ್ದು ಹಳೇ ಮನೆ ತುಂಬಾ ಚೆನ್ನಾಗಿದೆ. ಹಳೆ ಮನೆ ಆದ್ರೂನು ಇದೊಂಥರ ತುಂಬಾ ಹಳೆ, ಅದು ಯುನೀಕ್ ಆಗಿದೆ. ಸ್ವಲ್ಪ ಕಂಬಗಳು ಆ ತರ ಎಲ್ಲ ಇದೆ. ನಿಮ್ಗೆ ಯಾವಾಗಾದ್ರೂ ಒಂದ್ಸಲ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಅವ್ರ ಮನೆದು. ಈ ಸಲ ನಾನೇನು ಆತರ ತಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ ಅನ್ನ. ಸೊ ಇದಾಗಿತ್ತು. ಇದಾದ್ಮೇಲೆ ಈ ಮಕ್ಳು ಎಲ್ಲ ನಮ್ದು ಇದೆ ಅಕ್ಕನ್ ಮಕ್ಳೆಲ್ಲ ಇದಾರಲ್ಲ, ಅವ್ರ ಗಿರಿ ಅಣ್ಣನ್ ಮಕ್ಳೆಲ್ಲ ಇದಾರಲ್ಲ, ಅವರೆಲ್ಲ ಆಟ ಆಡ್ತಿದ್ರು. ಅವ್ರ ಜೊತೆ ಗಿರಿನೂ ಆಟ ಆಡ್ತಾ ಇದ್ದ. ನಾ ಗಿರಿನ್ ಕವರ್ ಮಾಡ್ಲಿಲ್ಲ ಯಾಕಂದ್ರೆ ಶರ್ಟ್ ಹಾಕೊಂಡಿಲ್ಲ. ಅದಕ್ಕೆ ನಾನು ಅವನ್ನ ಅವಾಯ್ಡ್ ಮಾಡಿ ಈ ಕಡೆ ಬಂದೆ. ಇದೇನಿದೆ ಇದು ದೈವದ ಮನೆ. ಈ ಕಾಂತಾರ ಮೂವಿಯಲ್ಲೆಲ್ಲ ತೋರಿಸ್ತಾರಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದೇ ಪಂಜುರ್ಲಿ ದೈವ ಅಂತೀವಲ್ಲ, ಅದೇ ದೈವದ ಮನೆ ಇದೆ ಆಕ್ಚುಲಿ. ಗಿರಿ ಮನೆ ಇದು ಊರಲ್ಲಿ ಎಲ್ಲಾರ ಮನೇಲೂ ಇರಲ್ಲ. ನಂಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾತಾಡಲ್ಲ. ಬಟ್ ದೈವದ ಮನೆ ಇದು. ಗಿರಿ ಮನೇಲೇ ಇರೋದು. ಅಂದ್ರೆ ಅವ್ರದ್ದು ಮೇನ್ ಮನೆ ಇದೇ ಆಗಿರೋದ್ರಿಂದ ಗಿರಿ ಮನೆಯವ್ರದ್ದು ಇದು ದೈವದ ಮನೆ ಮೇನ್ ಮನೇಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಇವ್ರ ಮನೇಲಿ ಇದೆ ದೇವ್ರು. ನಮ್ ಮನೇಲೆಲ್ಲ ಇರಲ್ಲ. ಇದು ಕೆಲವ್ರ ಮನೇಲಿ ಮಾತ್ರ. ನನ್ಗೆ ಅದ್ರ ಬಗ್ಗೆ ಫುಲ್ ಗೊತ್ತಿಲ್ಲ ಅನ್ನಲ್ಲ, ಅದಕ್ಕೆ ಮಾತಾಡಲ್ಲ. ಗೊತ್ತಿಲ್ಲದೆ ಸುಮ್ನೆ ಏನೆಲ್ಲ ಹೇಳ್ಬಾರ್ದು. ಸೊ ಇದು ದೈವದ ಮನೆ. ಮುಂದ್ಗಡೆ ಆ ಕಡೆ ಇರೋದು ಕೊಟ್ಟಿಗೆ, ಇಲ್ಲಿ ಹಿಂದ್ಗಡೆ ಇರೋದು ಮನೆ. ಸೊ ಮೂರು ಒಟ್ಟಿಗೆ ಬರುತ್ತೆ ಇವ್ರ ಮನೆ. ಹಿಂದ್ಗಡೆ ಇರೋದೆಲ್ಲ ತೋಟ. ಇವ್ರ ಮನೆ ಹತ್ರ ಸರೌಂಡಿಂಗ್ ಅಲ್ಲಿ ಹತ್ತತ್ರ ಯಾವ ಮನೆನೂ ಇಲ್ಲ. ಇವ್ರದ್ದು ಒಂದೇ ಮನೆ ಇರೋದು. ಆಮೇಲೆ ಎಲ್ಲ ಗದ್ದೆ ತೋಟ ಜಾಸ್ತಿ ಆ ಕಡೆ ಈ ಕಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದಾದ್ಮೇಲೆ ನಾವು ಅದೇ ದಿನ ಸಂಜೆ ಹೊರಡೋದ್ರಿಂದ ನಾ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ. ಇದಾದ್ಮೇಲೆ ನಾವು ಇಮಿಡಿಯೇಟ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹರಿಬರಿಯಲ್ಲಿ ಸಂಜೆ 7:30 ಬಸ್ ಇತ್ತು ನಮ್ಗೆ. ಸೊ ಅದಕ್ಕೋಸ್ಕರ ಊಟ ಎಲ್ಲ ಮಾಡ್ಬೇಕಲ್ಲ, ಅದನ್ನೆಲ್ಲ ಮಾಡ್ಕೊಂಡು ನಾವು ಸಂಜೆ ಹೊರಟ್ವಿ. ಬಸ್ಸಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಆ ದಿನ RCB ಮ್ಯಾಚ್ ಇತ್ತು. ನಾನು ಗಿರಿ ಲೇಟ್ ನೈಟ್ ತನಕ RCB ಮ್ಯಾಚ್ ನೋಡ್ಕೊಂಡು ಇಬ್ರು ನಂಗೆ ಆ ದಿನ ಮ್ಯಾಚ್ ಸೋಲ್ತಾ ಗೆಲ್ತಾ ಏನು ನೆನಪಿಲ್ಲ ಇವಾಗ. ಸೊ ಬಟ್ ಮ್ಯಾಚ್ ಮಾತ್ರ ನೋಡಿದ್ವಿ, ಖುಷಿ ಆಯ್ತು. ನಾವು ಬಸ್ಸಲ್ಲಿದ್ದು ಎಲ್ಲಿದ್ದು ಮ್ಯಾಚ್ ಇದ್ರೆ ನೋಡ್ತೀವಿ, ಸ್ಪೆಷಲಿ RCBದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋಸ್ ಮತ್ತೆ ನಂದು ಊರಿಂದು ಎಲ್ಲ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ. ಸೊ ನಾನು ಕೂಡ ನಿಮ್ ಜೊತೆ ಒಳ್ಳೊಳ್ಳೆ ಕಂಟೆಂಟ್ ಶೇರ್ ಮಾಡ್ಲಿಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಇದಾದ್ಮೇಲೆ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೀನಿ. ಅದೇನಂದ್ರೆ ಊರಿಂದ ಏನೆಲ್ಲ ತಂದಿದ್ದೀನಿ ಅದೆಲ್ಲ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಆಡ್ ಮಾಡಿದ್ದೀನಿ. ನೋಡ್ಬೋದು. ಹಲಸಿನಕಾಯಿ, ದಿವೆಲ್ಸ್, ಅದೇ ಬೇರ್ ಹಲ್ಸು, ಸುಮಾರು ಸ್ನಾಕ್ಸ್, ನಮ್ಮ ಊರ್ ಕಡೆ ಸಿಗೋ ಸ್ಪೆಷಲ್ ಸ್ನಾಕ್ಸ್. ಆಮೇಲೆ ಮಾವಿನಕಾಯಿ, ಆಮೇಲೆ ನಮ್ಮ ಅತ್ತೆ ಅಂದ್ರೆ ನಮ್ಮ ಮಾಯಿ ಮಾಡಿರೋ ಉಪ್ಪಿನಕಾಯಿ ಕೊಟ್ಟು ಕಳ್ಸಿದ್ರು ಅದು. ಮತ್ತೆ ಈ ತರದೆಲ್ಲ ಸ್ವೀಟ್ ಬಾಕ್ಸ್, ಮದ್ವೆದೆಲ್ಲ ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ದೆ ನಾನು. ಯಾಕಂದ್ರೆ ಮನೇಲಿ ತಮ್ಮ, ತಂಗಿ, ಅಣ್ಣ ಎಲ್ಲ ಅವರು ಊರಿಗೆ ಬಂದಿಲ್ಲ ಅಲ್ಲ. ಸೊ ಅವರಿಗೆಲ್ಲ ನಾವು ಇಷ್ಟೆಲ್ಲ ತಂದಿದ್ವಿ. ಎಣ್ಣೆ ಕೂಡ ನಮ್ಮ ಅತ್ತೆನೆ ಕೊಟ್ಟಿರೋದು ಮಾಯಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಸೊ ಸಪೋರ್ಟ್ ಮಾಡಿ, ಓಕೆನಾ? ನೋಡೋಣ ನೆಕ್ಸ್ಟ್ ಯಾವ ತರ ವಿಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಶೇರ್ ಮಾಡ್ತೀನಿ. ಇದು ಬಾಯ್ಲ್ಡ್ ರೈಸ್ ನಮ್ಮೂರಿದು. ಸೊ ಜಾಸ್ತಿ ಆಯ್ತು ಮಾತಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ಬಾಯ್, ಸಪೋರ್ಟ್ ಮಾಡಿ ಪ್ಲೀಸ್, ಓಕೆನಾ? ಒಂದು ಲೈಕ್